ಹಲೋ ಫ್ಯಾಮಿಲಿ, ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೇನೆ. ಸೊ ಲಾಸ್ಟ್ ಶಾರ್ಟಲ್ಲಿ ನೋಡಿದ್ರಲ್ಲ, ಟೆಂಪಲ್ಗೆ ಹೋಗಿ ಬಂದಿದ್ದೆ. ಅದು ಹಿಂದಿಯಲ್ಲಿ ಹೇಳಿದೆ, ಇದು ಕನ್ನಡ ಅಲ್ಲಿ ಹೇಳ್ತಾ ಇದ್ದೇನೆ. ಸೊ ನಿಮಗೆ ಸಹ ಅರ್ಥ ಆಗಬೇಕಲ್ಲ, ಹಿಂದಿ ಅವರಿಗೆ ಹಿಂದಿ, ಕನ್ನಡ ಅವರಿಗೆ ಕನ್ನಡ. ಸೊ ಇದು ಬಂದ್ಬಿಟ್ಟು ಮನೆಯಲ್ಲಿ ಹೊರಗಡೆ ಹೋಗಿ ಬಂದ ನಂತರ ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಮ್ಮ ಮನೆ ಮಂದಿರ ಅನ್ನೋದು ತುಂಬ ದೊಡ್ಡದಿದೆ. ಅದರಲ್ಲಿ ವಿಗ್ರಹಗಳು ಸಹ, ಕಳಶ ತುಂಬ ಜಾಸ್ತಿನೇ ಇದ್ದಾವೆ. ಸೊ ಅದಕ್ಕಾಗಿ ನಿಧಾನ ಆಗುತ್ತೆ. ಸೊ ಗದ್ಲೆ ಮಾಡಿ ಜಲ್ದಿ ಬೇಗ ಬೇಗ ಮಾಡಿದರೆ ಪೂಜೆ ಚೆನ್ನಾಗಿ ಅನಿಸೋದಿಲ್ಲ. ಸೊ ಅದಕ್ಕೆ ನಿಧಾನವಾಗಿ ಭಜನ್ ಇಟ್ಕೊಂಡು ಮಾಡ್ತೀನಿ ನಾನು. ಇಲ್ಲಿ ಭಜನ್ಸ್ ನಿಮಗೆ ಕೇಳಲ್ಲ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದೇನೆ. ಸೊ ಎಲ್ಲ ಪಾತ್ರೆಗಳೆಲ್ಲ ವಾಶ್ ಮಾಡಿದ ನಂತರ ಇಲ್ಲಿ ನಾ ಜಾಸ್ತಿ ಮಾತಾಡೋದಿಲ್ಲ. ಯಾಕಂದರೆ ಇದು ಪೂಜೆದು, ಸುಮ್ಮನೆ ಮಾತಾಡ್ಕೋತಾ ಹೋದರೆ ನಿಮಗೆ ಸಹ ಇರಿಟೇಟ್ ಆಗುತ್ತೆ. ಸೊ ಅದಕ್ಕೆ ಸೈಲೆಂಟ್ ಮ್ಯೂಸಿಕಲ್ಲಿ ಇಟ್ಟಿರ್ತೇನೆ, ನೀವು ಸಹ ನೋಡಿ. ಸೊ ಇಲ್ಲಿ ಬಂದ್ಬಿಟ್ಟು ಅಮಾವಾಸ್ಯೆ ಪೂಜೆ ಸಹ ಆಯಿತು ಮತ್ತು ಲಕ್ಷ್ಮಮ್ಮನ ಪೂಜೆ ಕೂಡ ಆಯಿತು. ಹಸ್ಬೆಂಡ್ ಹೆಲ್ತ್ ಸ್ವಲ್ಪ ಸರಿ ಇರಲಿಲ್ಲಲ್ಲ, ಸೊ ಅವ್ರು ಅದಕ್ಕೆ ಪೂಜೆಗೆ ಕೆಳಗೆ ಬರಲಿಕ್ಕಾಗಲಿಲ್ಲ. ಸೊ ಅದಕ್ಕೆ ನಾವೇ ಹೋಗಿ ಮೇಲೆ ಕುಂಕುಮ ಇಟ್ಟು ಬಂದುಬಿಡೋಣ ಅಂತ ಅಂದ್ಕೊಂಡೆ. ಸೊ ಅವರು ರೆಸ್ಟ್ ಮಾಡಲಿಕ್ಕೇ ಹೋಗಿದ್ರು ಮೇಲೆ. ಸೊ ಅದಕ್ಕಾಗಿ ಸುಮ್ಮನೆ ಏಕೆ ಕರೆಯೋದು, ರೆಸ್ಟ್ ಮಾಡಲಿ ಅಂಥೇಳಿ ಮೇಲೆ ಹೋಗಿ ಕುಂಕುಮ ಇಟ್ಟು ಬಂದೆ ನಾನೇ.
ಸೊ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ. ಬಿ ಹೆಲ್ದಿ, ಸ್ಟೇ ಹೆಲ್ದಿ. ಥ್ಯಾಂಕ್ ಯು.